ಹೇಮಾವತಿ ನಗರದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಮನೆಯಲ್ಲಿ ನವರಾತ್ರಿ ದಸರಾ ಪ್ರಯುಕ್ತ ದಸರಾ ಗೊಂಬೆಗಳ ಪ್ರದರ್ಶನ ಮೇಳೈಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಈ ಕುರಿತು ಶಾಸಕ ಸ್ವರೂಪ್ ಸಂಬಂಧಿ ಚೈತ್ರ ಮಾತನಾಡಿ, ಇಲ್ಲಿ 45 ವರ್ಷದ ಹಿಂದಿನಿಂದ ದಸರಾ ಗೊಂಬೆಗಳ ಪ್ರದರ್ಶನ ಮಾಡುತ್ತಿದ್ದು, ಇಲ್ಲಿ ಬಹಳ ಹಳೆ ಗೊಂಬೆಗಳಾದ ಪಟ್ಟಣದ ಗೊಂಬೆಗಳು ಹಾಗೆ ಕೃಷ್ಣ, ರಾಧೆ, ಸರಸ್ವತಿ ಎಲ್ಲ ರೀತಿಯ ಗೊಂಬೆಗಳನ್ನು ಇಲ್ಲಿ ನೋಡಬಹುದು. ಆದರೆ ಇತ್ತೀಚಿನ ಕಾಲದಲ್ಲಿ ಇದು ನಶಿಸಿ ಹೋಗುತ್ತಿದ್ದು, ತಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಸಲುವಾಗಿ ಮುಂದುವರೆಸಿಕೊಂಡು ಬಂದಿದ್ದು, ಪ್ರತಿನಿತ್ಯ ಪೂಜೆ ಸಲ್ಲಿಸಿ ಮುತ್ತೈದೆಯರಿಗೆ ಕುಂಕುಮ ನೀಡಲಾಗುತ್ತದೆ. ಇಲ್ಲಿ ಅನೇಕ ಹಳೆ ಕಾಲದ ಗೊಂಬೆಯನ್ನು ನೋಡಬಹುದು ಎಂದರು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ನಾವು ಇಲ್ಲಿ ಮಾಜಿ ಶಾಸಕರಾದಂಥ ಪ್ರಕಾಶ್ ಅವ್ರ ಮನೇಲಿದ್ದೀವಿ. ಇಲ್ಲಿ ಬಹಳ 45 ವರ್ಷದ ಹಿಂದೆಯಿಂದನೂ ಇಲ್ಲಿ ಇವರು ದಸರಾ ಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಹಾಗೆ 45 ವರ್ಷದ ಹಿಂದೆಯಿಂದನೂ ಇವರು ಇಟ್ಟಿರುವಂಥ ಗೊಂಬೆಗಳು ಇಲ್ಲಿ ನೋಡ್ಬೋದು. ಹಾಗೆ ಈಗ ನಂತರ ಅವರು ಮಗನಾದ ಶಾಸಕ ಸ್ವರೂಪ್ ಅವರು ಕೂಡ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಬಹಳ ಹಳೆ ಗೊಂಬೆಗಳಾದ ಪಟ್ಟದ ಗೊಂಬೆಗಳಾಗಿರ್ಬೋದು, ಹಾಗೆ ಕೃಷ್ಣ, ರಾಧೆ, ಸರಸ್ವತಿ ಎಲ್ಲ ರೀತಿ ಗೊಂಬೆಗಳನ್ನ ಇಲ್ಲಿ ನೋಡ್ಬೋದು. ಆದರೆ ಇತ್ತೀಚಿನ ಕಾಲದಲ್ಲಿ ಇದು ನಶಿಸಿ ಹೋಗ್ತಾ ಇದೆ. ಬಟ್ ಇವರು ಇದನ್ನು ನಿಲ್ಲಿಸಿಲ್ಲ. ತನ್ನ ಮುಂದಿನ ಪೀಳಿಗೆಗೋಸ್ಕರನೂ ಇದನ್ನು ಏನು ಮಾಡ್ತಿದ್ದಾರೆ, ಬೆಳೆಸ್ಕೊಂಡು ಬರ್ತಿದ್ದಾರೆ. ಅಂದರೆ ಪ್ರತಿದಿನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೊಂದು ವಿಶೇಷ ಪೂಜೆ ಮಾಡ್ತಾರೆ. ಅಂದರೆ ಒಂದೊಂದು ದಿನವೂ ಒಂದೊಂದು ದೇವಿನ ಪೂಜೆ ಮಾಡಿ ಅದಕ್ಕೆ ಒಂದೊಂದು ನೈವೇದ್ಯವನ್ನು ಇಟ್ಟು ಮಕ್ಕಳುಗಳನ್ನೆಲ್ಲ ಕರೆಸಿ ಇಲ್ಲಿ ತೋರಿಸ್ತಾರೆ. ಹಾಗೆ ಪ್ರತಿದಿನ ಮುತ್ತೈದೆಯರು ಬಂದು ಕೂಡ ಇಲ್ಲಿ ದೇವಿ ದರ್ಶನ ಮಾಡಿಕೊಂಡು ಅದು ಗೊಂಬೆಗಳ ದರ್ಶನ ಮಾಡಿಕೊಂಡು ಕುಂಕುಮ ತೊಗೊಂಡು ಹೋಗ್ತಾರೆ. ಇದು 9 ದಿನಗಳು ಇಡ್ತೇವೆ. ವಿಜಯದಶಮಿ ಮುಗಿದ ನಂತರ ಇದನ್ನು ತೆಗಿತಾರೆ. ಈ ಸಂದರ್ಭದಲ್ಲಿ ಖುಷಿ, ಲಲಿತಾ, ಪ್ರಕಾಶ್, ರಾಜೇಶ್ವರಿ, ಜ್ಞಾನವಿ ಸೇರಿದಂತೆ ಇತರರು ಹಾಜರಿದ್ದರು.